ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ ಮತ್ತು ಟೇಸ್ಟಿ ಪನ್ನೀರ್ ಕ್ಯಾಪ್ಸಿಕಮ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ. ಇದನ್ನು ನೋಡಿದ್ರೇ ಹಾಗೆ ತಿನ್ನಲಿಕ್ಕೆ ಮನಸ್ಸಾಗ್ತದೆ. ಹಾಗೆ ಇದು ಮಾಡಲಿಕ್ಕೂ ತುಂಬ ಸುಲಭ, ಹಾಗೆ ತಿನ್ನಲಿಕ್ಕೂ ರುಚಿಯಾಗಿರುತ್ತದೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡುವ. ಇಲ್ಲಿ 200 ಗ್ರಾಮ್ ಪನ್ನೀರ್ ತಗೊಂಡಿದ್ದೇನೆ. ಮಾರ್ಕೆಟ್ನಿಂದ ತಂದ ಪನ್ನೀರ್ ಕೆಲವೊಮ್ಮೆ ಸ್ವಲ್ಪ ಅಂಟಾಗಿರ್ತದೆ ಅಥವಾ ಲೈಟ್ ಸ್ಮೆಲ್ ಇರ್ತದೆ. ಆದ್ದರಿಂದ ಯಾವಾಗಲೂ ಯೂಸ್ ಮಾಡೋ ಮೊದಲು ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಹಾಕಿ 1 ನಿಮಿಷ ನೆನೆಸಿಟ್ಟು ನಂತರ ಯೂಸ್ ಮಾಡಿದರೆ ಒಳ್ಳೆಯದು. ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡಿಕೊಳ್ಬೇಕು. ಬೇಕಾದರೆ ಫ್ರೈ ಮಾಡಿದ ನಂತರವೂ ಕಟ್ ಮಾಡ್ಬೋದು. ನಾನಿಲ್ಲಿ ಮೊದಲು ಕಟ್ ಮಾಡಿ ನಂತರ ಫ್ರೈ ಮಾಡ್ತಾ ಇದ್ದೇನೆ. ಈಗ ತವ ಬಿಸಿ ಆಗಲು ಇಟ್ಟು ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕಿ ಹೀಗೆ ಕಟ್ ಮಾಡಿದ ಪನ್ನೀರನ್ನು ಹಾಕಿ ಗ್ಯಾಸ್ ಸ್ಲೋ ಇಟ್ಟು ಇದನ್ನು ಫ್ರೈ ಮಾಡಿಕೊಳ್ಬೇಕು. ಪನ್ನೀರ್ ಇಷ್ಟು ಫ್ರೈ ಆದರೆ ಸಾಕು. ಈಗ ಇದನ್ನು ತೆಗೆದಿಟ್ಟು ಕಡಾಯಿ ಬಿಸಿ ಆಗಲು ಇಟ್ಟು 2 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದ ನಂತರ ಗ್ಯಾಸ್ ಸ್ಲೋ ಮಾಡಿ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿ ಜೀರಿಗೆ ಸ್ವಲ್ಪ ಕೆಂಪಗೆ ಫ್ರೈ ಆಗುವ ತನಕ ಫ್ರೈ ಮಾಡಿಕೊಳ್ಬೇಕು. ಆನಂತರ ಇದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕಿ ಈರುಳ್ಳಿ ಜಾಸ್ತಿ ಫ್ರೈ ಆಗಬೇಕಾಗಿಲ್ಲ. ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುವಾಗ 1 ಉದ್ದಕ್ಕೆ ಕಟ್ ಮಾಡಿದ ಕ್ಯಾಪ್ಸಿಕಮ್ ಹಾಕಿ ಇದನ್ನು 1 ನಿಮಿಷ ಫ್ರೈ ಮಾಡಿ ಆನಂತರ ಇದಕ್ಕೆ ಉದ್ದಕ್ಕೆ ಕಟ್ ಮಾಡಿದ 1 ಟೊಮೆಟೊವನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಇದು ಫ್ರೈ ಆಗ್ತಾ ಇರಲಿ. ಈಗ ಬ್ಲೆಂಡರ್ಗೆ 3/4 ಕಪ್ಪು ಮೊಸರು ಹಾಕಿದ್ದೇನೆ. ಮೊಸರು ಮಾತ್ರ ಸಿಹಿಯಾಗಿರಬೇಕು, ಸ್ವಲ್ಪವೂ ಹುಳಿ ಇರಬಾರ್ದು. ಹುಳಿ ಇದ್ದರೆ ಅಷ್ಟು ಒಳ್ಳೆಯದಾಗೋದಿಲ್ಲ ಇದು. ಹಾಗೆ ಇದಕ್ಕೆ 1/4 ಚಮಚದಷ್ಟು ಜೀರಿಗೆ ಪುಡಿ ಹಾಕಿದ್ದೇನೆ, 1 ಟೀ ಸ್ಪೂನ್ ಕೊತ್ತಂಬರಿ ಬೀಜದ ಪುಡಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಪುಡಿ, 5-6 ಗೋಡಂಬಿ, ಹಾಗೆ ಸ್ವಲ್ಪ ಅರಶಿನ ಪುಡಿ ಹಾಕಿ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು. ಟೊಮೆಟೊ ಫ್ರೈ ಆಗಿ ಸ್ವಲ್ಪ ನೀರು ಬಿಟ್ಟಿದೆ. ಇವಾಗ ಇದಕ್ಕೆ ಗ್ರೈಂಡ್ ಮಾಡಿದ ಪೇಸ್ಟ್ ಸೇರಿಸಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಇಷ್ಟರವರೆಗೆ ಖಾರ ಏನು ಹಾಕಲಿಲ್ಲ, ಹಾಗಾಗಿ 1 ಟೀ ಸ್ಪೂನ್ ಬ್ಯಾಡಗಿ ಮೆಣಸಿನ ಪುಡಿ ಹಾಕ್ತಾ ಇದ್ದೇನೆ. ಇದು ಖಾರ ಜಾಸ್ತಿ ಇಲ್ಲ, ಕೆಲವು ಮೆಣಸಿನ ಪುಡಿ ಖಾರ ಇರ್ತದೆ, ಖಾರ ಇದ್ದರೆ ನೋಡಿಕೊಂಡು ಹಾಕಿಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ 8 ನಿಮಿಷದವರೆಗೆ ಬೇಯಿಸಿಕೊಳ್ಬೇಕು. ಇವಾಗ 8 ನಿಮಿಷದ ನಂತರ ನೋಡಿ ಗ್ರೇವಿ ಎಣ್ಣೆ ಬಿಟ್ಕೊಂಡಿದೆ. ಈ ರೀತಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿರಬೇಕು, ಆಗಲೇ ರುಚಿ. ಇವಾಗ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೇನೆ ರುಚಿಗೆ. ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು, ಹಾಕಿದರೆ ರುಚಿ ಚೆನ್ನಾಗಿ ಬರ್ತದೆ. ಈಗ ಇದಕ್ಕೆ ಫ್ರೈ ಮಾಡಿಟ್ಟ ಪನ್ನೀರ್ ಸೇರಿಸಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪೆಲ್ಲ ಸರಿಯಾಗಿದೆ ನೋಡಿ. ಇನ್ನೊಮ್ಮೆ ಮುಚ್ಚಳ ಮುಚ್ಚಿ 3 ನಿಮಿಷ ಬೇಯಿಸಿ. ಈಗ 3 ನಿಮಿಷದ ನಂತರ ಮುಚ್ಚಳ ತೆಗೆದು ಒಂದ್ಸಲ ಚೆನ್ನಾಗಿ ಮಗುಚಿ ಅನಂತರ ಇದಕ್ಕೆ ಸ್ವಲ್ಪ ಬೆಣ್ಣೆ ಸೇರಿಸ್ತಾ ಇದ್ದೇನೆ. ಬೆಣ್ಣೆ ಇದ್ದರೆ ಹಾಕ್ಕೊಳ್ಬೋದು, ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು. ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಸೇರಿಸಿ ನಂತರ ಇಷ್ಟು ಗ್ರೇವಿ ಬೇಕಿದ್ದರೆ ಗ್ಯಾಸ್ ಆಫ್ ಮಾಡಿ. ನಾನು ಸ್ವಲ್ಪ ಇದನ್ನು ಡ್ರೈ ಮಾಡ್ತಾ ಇದ್ದೇನೆ, ಹಾಗೆ 1 ನಿಮಿಷ ಬಿಟ್ಟು ನಂತರ ಗ್ಯಾಸ್ ಆಫ್ ಮಾಡಿದ್ದೇನೆ. ನೋಡಿ ಇದು ಸ್ವಲ್ಪ ಈಗ ಡ್ರೈ ಆಗಿದೆ. ಈ ರೀತಿ ಮಾಡಿದ ಪನ್ನೀರ್ ಪರೋಟ, ಚಪಾತಿ, ರೊಟ್ಟಿ ಜೊತೆ ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಈ ರೀತಿಯಲ್ಲಿ ಮಾಡದವರು ಒಂದ್ಸಲ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.